ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಎನ್ನುವಂತಹ ಹುದ್ದೆಗೇನು ನೋಟಿಫಿಕೇಶನ್ ಆಗಿದೆ. ಸೊ ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಈ ಮುಂಚಿನ 2 ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ವಿ. ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹುದ್ದೆಗೆ ಏನು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಅಂತ ನಾವೇನು ಕರಿತೇವೆ, ಸೊ ಈ ಒಂದು ಹುದ್ದೆಗೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ IB ಈ ಒಂದು ಹುದ್ದೆಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಅಭ್ಯರ್ಥಿಗಳೇ, ಬಹಳ ಮೊದಲನೇದಾಗಿ ಈ ಒಂದು IB ಕಡೆಯಿಂದ ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ ಎನ್ನುವಂತಹ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಸೊ ಇದಕ್ಕೆ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನೀವಾಗಿದ್ರೆ ಸೊ ಅರ್ಜಿಯನ್ನು ಹಾಕ್ಬೋದಾಗಿದೆ. ಸೊ ಮೊದಲನೇದಾಗಿ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋದಾದರೆ, ನಿಮ್ಮ ಏನು ಲ್ಯಾಪ್ಟಾಪ್ ಇರುತ್ತೆ ಸೊ ಅದರಲ್ಲಿ ಅಥವಾ ಮೊಬೈಲ್ ಏನು ಕಂಪ್ಯೂಟರ್ಗಳು ಇರ್ತವೆ ಅದರಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡಬೇಕಾಗತ್ತೆ, IBACIO ಆನ್ಲೈನ್ ಅಪ್ಲೈ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಸರಿನಾ. ನೋಡ್ತಾ ಇರ್ಬೋದು IBACIO ಎಕ್ಸಿಕ್ಯೂಟಿವ್ 2025 ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ. ಸೊ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೇರವಾಗಿ ಈ ಒಂದು ಅಪ್ಲಿಕೇಶನ್ ಹಾಕುವಂತಹ ಏನು ಒಂದು ನೇರವಾಗಿರುವಂತಹ ಲಿಂಕ್ ಏನಿದೆ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಡೈರೆಕ್ಟಾಗಿ ಈ ಪೇಜ್ಗೆ ಬರ್ಬೋದು, ನಿಮಗೆ ಇನ್ ಕೇಸ್ ಸಿಗಲಿಲ್ಲ ಅಂತಂದರೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ನಮೆಂಟ್ ಆಫ್ ಇಂಡಿಯಾ ಸರಿನಾ, ಈ ಒಂದು ಅಫಿಷಿಯಲ್ ಪೇಜಲ್ಲಿ ಓಪನ್ ಆಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಡೀಟೇಲ್ಸ್ ಇದೆ. ಅಪ್ಲಿಕೇಶನ್ ಆರಂಭದ ದಿನಾಂಕ 19 ಜುಲೈ, ಹಾಗೆ 10 ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಬೇಕಾಗಿರುವಂತಹ ಎಕ್ಸಾಮ್ ಸೆಂಟರ್ಗಳು ನಿಮಗೆ ಏನು ಕರ್ನಾಟಕದಲ್ಲಿ ಒಂದು 5-6 ಸೆಂಟರ್ಗಳನ್ನು ಏನು ಕೊಟ್ಟಿದ್ದಾರೆ. ಸೊ ನಿಮಗೆ ನಿಮ್ಮ ಹತ್ತಿರದ ಸಿಟಿ ಬೇಕಾಗಿತ್ತು ಅಥವಾ ನಿಮ್ಮ ಸಿಟಿ ಬೇಕಾಗಿತ್ತು ಅಂತಂದರೆ ಕೂಡಲೇ ಬೇಗನೆ ಅರ್ಜಿಯನ್ನು ಹಾಕೋಬೇಕು. ಯಾವಾಗ ಈ ವೆಬ್ಸೈಟಿಗೆ ಹೋಗ್ತೀರಾ ನೀವೇನು ಮಾಡಬೇಕು ನೋಡಿ, ಇಲ್ಲಿ ರಿಜಿಸ್ಟರ್ ಅಂತಿದೆ, ಮೇಲೆ ರಿಜಿಸ್ಟರ್ ಅಂತಿದೆ ಅಲ್ವಾ, ಇಲ್ಲಿದೆ ನೋಡಿ ರಿಜಿಸ್ಟರ್, ನಾವು ರೌಂಡ್ ಮಾಡ್ತಾ ಇದ್ದೇವೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಟು ರಿಜಿಸ್ಟರ್ ಅಂತೇನಿದೆ, ಇಲ್ಲಿ ನೋಡಿ ಕ್ಲಿಕ್ ಹಿಯರ್. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೇವೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮೊದಲನೇದಾಗಿ ಕ್ಲಿಕ್ ಆದ ತಕ್ಷಣನೇ ಇಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಈ ಒಂದು ಪೋಸ್ಟ್ ನೇಮ್ ಅಂತ ಕೇಳ್ತಾ ಇದ್ದಾರೆ. ಪೋಸ್ಟ್ ನೇಮ್ ಅಂತಂದರೆ ಯಾವ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕೋದಕ್ಕೆ ಬಯಸ್ತೀರಾ ಅಂತೇಳಿ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣನೇ ನೋಡಿ ಈ ಥರ ಓಪನ್ ಆಗುತ್ತೆ. ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಎಕ್ಸಿಕ್ಯೂಟಿವ್ ಅಂತೇಳಿ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಕೆಳಗಡೆ ನೋಡ್ತಾ ಇರ್ಬೋದು ಕ್ಯಾಂಡಿಡೇಟ್ಸ್ ಫುಲ್ ನೇಮ್ ಅಂತ ಇದೆ. ಅಭ್ಯರ್ಥಿಯ ಪೂರ್ಣ ಹೆಸರು, ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ಹೆಸರಿದೆ ಸೇಮ್ ಅದೇ ಥರ ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಈ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನಿಮ್ಮ ಹೆಸರನ್ನ ಟೈಪ್ ಮಾಡಿ ಆದಮೇಲೆ ಮೊಬೈಲ್ ನಂಬರ್ನ ಕೇಳ್ತಾ ಇದ್ದಾರೆ. ಹಾಗೆ ಮೊಬೈಲ್ ನಂಬರ್ನ 2 ಸಲ ಹಾಕಬೇಕಾಗತ್ತೆ. ಮೊದಲನೇದಾಗಿ ಜಸ್ಟ್ ಆಗಿ ಹಾಕಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಸಲ ನೋಡಿ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಫರ್ಮಲ್ಲಿ ಸೇಮ್ ಮೇಲೆ ಏನು ಹಾಕಿರ್ತೀರಲ್ವ ಅದೇ ನಂಬರ್ನ ಇಲ್ಲಿ ಹಾಕಿ. ಹಾಗೆ ಅಲ್ಟರ್ನೇಟಿವ್ ಅಂತ ಕೇಳಿದ್ದಾರೆ. ಅಲ್ಟರ್ನೇಟಿವ್ ಅಂತಂದರೆ ಮೇಲೆ ಕೊಟ್ಟಿರುವಂತಹ 2 ನಂಬರ್ಗಳನ್ನು ಬಿಟ್ಟು ಇನ್ನೂ ಯಾವುದಾದ್ರೂ ನಂಬರ್ ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನು ಹಾಕಬೇಕು. ಇದೇನು ಕಂಪಲ್ಸರಿ ಇಲ್ಲ, ಅಲ್ಟರ್ನೇಟಿವ್ ಏನು ಕಂಪಲ್ಸರಿ ಇಲ್ಲ. ಬಟ್ ಯಾವುದ್ಯಾವುದಕ್ಕೆ ನೋಡಿ ಸ್ಟಾರ್ ಮಾರ್ಕ್ ಹಾಕಿರ್ತಾರಲ್ವ ಅದು ಕಂಪಲ್ಸರಿ ಇರುತ್ತೆ. ಸೊ ಮೊಬೈಲ್ ನಂಬರಿಗೆ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಹಾಗೆ ಕನ್ಫರ್ಮ್ ಮೊಬೈಲ್ ನಂಬರ್ಗೆ ಅದಕ್ಕೂ ಸಹ ಏನು ಮಾಡಿದ್ದಾರೆ, ಒಂದು ಸ್ಟಾರ್ ಮಾರ್ಕನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಮೊಬೈಲ್ ನಂಬರ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನಿಮ್ದೇನು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ಇಮೇಲ್ ಅಡ್ರೆಸ್ನ ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಇಮೇಲ್ ಅಡ್ರೆಸ್ನು ಸಹ ಆಯಿತಾ, ನಿಮ್ದೇನು ಆ್ಯಕ್ಟಿವ್ ಜಿಮೇಲ್ ಅಥವಾ ಇಮೇಲ್ ಅಡ್ರೆಸ್ ಏನಿರುತ್ತೆ ಅದನ್ನು ಹಾಕಿ. ಹಾಗೆ ಅದೇ ಇಮೇಲ್ ಅಡ್ರೆಸ್ನ ಇನ್ನೊಂದು ಸಲ ಹಾಕಿದ ತಕ್ಷಣವೇ ಏನು ಮಾಡಬೇಕು, ನೀವು ಇಲ್ಲಿ ಜನರೇಟ್ OTP ಅಂತಿದೆ ನೋಡಿ, ಜನರೇಟ್ OTP ಅನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಜನರೇಟ್ OTP ಅನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ನಿಮ್ಮ ಮೊಬೈಲ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ವ ಆ ಒಂದು ಮೊಬೈಲ್ ನಂಬರ್ಗೆ ಅದ್ರ ಜೊತೆಗೇನೆ ಇಮೇಲ್ ಅಡ್ರೆಸ್ ಎರಡಕ್ಕೂ ಸಹ OTP ಬರುತ್ತೆ. ಇಮೇಲ್ ಅಡ್ರೆಸ್ಸಿಗೂ OTP ಬರುತ್ತೆ, ಹಾಗೆ ಮೊಬೈಲ್ ನಂಬರ್ಗೆ ಏನು ಕೊಟ್ಟಿರ್ತಾರಲ್ವ ಅದಕ್ಕೂ ಸಹ OTP ಬರುತ್ತೆ. ಸೊ ಅದು ಯಾವ ರೀತಿ ಅನ್ನೋದನ್ನ ಈಗ ನಿಮಗೆ ತೋರಿಸ್ತೇವೆ ನೋಡಿ. ಓಕೆ ಫ್ರೆಂಡ್ಸ್, ಈಗ ಮೊಬೈಲ್ ನಂಬರ್ ಹಾಗೆ ಈ ಒಂದು ಇಮೇಲ್ ಅಡ್ರೆಸ್ನ ನೀವು ಹಾಕಿದ ತಕ್ಷಣವೇ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಇಲ್ಲಿ ಜನರೇಟ್ OTP ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಯಾವಾಗ ನೀವು ಜನರೇಟ್ OTP ಅನ್ನು ಕ್ಲಿಕ್ ಮಾಡ್ತೀರಾ ನಿಮಗೆ ಈ ರೀತಿಯ ಒಂದು ಕ್ಯಾಪ್ಚಾ ಕೋಡ್ ಅಥೆಂಟಿಕೇಷನ್ಗೆ ಓಪನ್ ಆಗುತ್ತೆ. ಸೊ ಇಲ್ಲೇನು ಕೋಡ್ ಕಾಣ್ತಾ ಇದೆ ಅಲ್ವಾ ಕಲರಲ್ಲಿ, ಸೊ ಸೇಮ್ ನಂಬರ್ನ ನೀವು ಈ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತೇನಿದೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ.
ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಹಾಕಿದ್ದೇವೆ. ಸೊ ಸಬ್ಮಿಟ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಸಬ್ಮಿಟ್ ನ ಯಾವಾಗ ನೀವು ಕ್ಲಿಕ್ ಮಾಡ್ತೀರಾ, ಕೈಂಡ್ಲಿ ಯೂಸ್ OTP ರಿಸೀವ್ಡ್ ಆನ್ ಯುವರ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ID ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಹಾಗೆ ಇಮೇಲ್ ಅಡ್ರೆಸ್ಗೆ ಏನೋ ಒಂದು OTP ಬಂದಿರುತ್ತೆ. ಆ OTP ಅನ್ನ ನೀವು ಈ ವೆಬ್ಸೈಟ್ ಅಲ್ಲಿ ಹಾಕಬೇಕಾಗುತ್ತೆ. ಈಗ ಸೊ ನೋಡ್ತಾ ಇರ್ಬೋದು ಅದೇ ಒಂದು ವೆಬ್ಸೈಟ್ ಅಲ್ಲೇ ಇರಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಅದನ್ನ ಬ್ಯಾಕ್ ಮಾಡೋದು ಅಥವಾ ಹಿಂದಕ್ಕೆ ಬರೋದೆಲ್ಲ ಮಾಡಬೇಡಿ. ಸೊ ನಿಮ್ಮ ಮೊಬೈಲಿಗೆ ಏನು OTP ಬಂದಿರುತ್ತೆ, ಕೊಟ್ಟಂತಹ ನಂಬರ್ಗೆ OTP, ಹಾಗೆ ನಿಮ್ಮ ಇಮೇಲ್ಗೂ ಸಹ ಒಂದು OTP ಬಂದಿರುತ್ತೆ. ಆ OTP ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಮೊಬೈಲ್ OTP ಹಾಗೆ ಇಮೇಲ್ ಅಡ್ರೆಸ್ನ OTP ಏನಿತ್ತು ಅದನ್ನ ಹಾಕಿ. ಸೊ ಇಲ್ಲಿ ವ್ಯಾಲಿಡೇಟ್ ಅಂತ ಏನಿದೆ ಅಲ್ವಾ, ವ್ಯಾಲಿಡೇಟ್. ಓಕೆ, ವ್ಯಾಲಿಡೇಟ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ನಾವು ಕ್ಲಿಕ್ ಮಾಡ್ತಾ ಇದ್ದೇವೆ. ನೋಡಿ ಕ್ಲಿಕ್ ಮಾಡಿದ ತಕ್ಷಣನೇ OTP ನಂಬರ್ ಹ್ಯಾಸ್ ಬಿನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಇದೆ. ಸೊ ಈ ರೀತಿ ನಿಮ್ಮದು ಸಹ ಅಲ್ಲಿ ವೆಬ್ಸೈಟಲ್ಲಿ ಶೋ ಆಗಬೇಕಾಗುತ್ತೆ. ಸೊ ಇಲ್ಲಿ ಓಕೆ ಅಂತ ಏನಿದೆ ಆ ಓಕೆಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆಯನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಒಂದು ಡಿಕ್ಲರೇಷನ್ ಅಂತಿದೆ ನೋಡಿ. ಡಿಕ್ಲರೇಷನ್ ಅಂತಂದರೆ ಘೋಷಣೆ. ಸೊ ಮೇಲೆ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳು, ಇಮೇಲ್ ಅಡ್ರೆಸ್ ಪ್ರತಿಯೊಂದು ಕರೆಕ್ಟ್ ಆಗಿದೆ ಅಂತ ಹೇಳಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಅಗ್ರಿ ಮಾಡಬೇಕಾಗುತ್ತೆ. ಅಗ್ರಿ, ಇಲ್ಲಿ ಏನು ಚಿಕ್ಕದಾಗಿರುವಂಥ ಒಂದು ಬಾಕ್ಸ್ ಇದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಒನ್ಸ್ ಅಗೇನ್ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಏನು ಕೊಟ್ಟಿದ್ದಾರೆ ಆ ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾವಿಲ್ಲಿ ಕ್ಯಾಪ್ಚಾ ಕೋಡನ್ನು ಸಕ್ಸಸ್ಫುಲ್ ಆಗಿ ಹಾಕಿದ್ದೇವೆ. ಹಾಕಿದ ಮೇಲೆ ಇಲ್ಲಿ ನೋಡಿ ರೀವೆರಿಫೈ ಅಂತಿದೆ. ಈ ಒಂದು ರೀವೆರಿಫೈನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ರೀವೆರಿಫೈನ ನೀವು ಯಾವಾಗ ಕ್ಲಿಕ್ ಮಾಡ್ತೀರಾ ಇಲ್ಲಿ ಡೀಟೇಲ್ ಆಗಿರುವಂತಹ ಮಾಹಿತಿ ಬರುತ್ತೆ. ಸೊ ನೀವು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಿದ್ದೀರಾ, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2, ಸೊ ಅದರ ಹೆಸರು ಬರುತ್ತೆ. ಸೊ ಕರೆಕ್ಟ್ ಆಗಿತ್ತು ಅಂತಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ರೈಟ್ ಸೈಡ್, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ ನಾವು ಈಗ ಕ್ಲಿಕ್ ಮಾಡ್ತಾ ಇದ್ದೇವೆ. ಅದಾದಮೇಲೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ ನೇಮ್ ನಿಮ್ದೇನು ಹೆಸರಿರುತ್ತೆ ಅದು ಅಲ್ಲಿ ಬಂದಿರುತ್ತೆ, ನೀವು ಕೊಟ್ಟಿರುವಂಥ ಹೆಸರು. ಸೊ ಅದು ಕರೆಕ್ಟ್ ಇತ್ತು ಅಂತಂದರೆ ಆ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮೊಬೈಲ್ ನಂಬರ್ ನೋಡ್ತಾ ಇರ್ಬೋದು, ನೀವು ಕೊಟ್ಟಂತಹ ಮೊಬೈಲ್ ನಂಬರ್ ಏನು ಎಲ್ಲ OTP ಎಲ್ಲ ಬಂದಿರುತ್ತಲ್ವಾ, ಎಸ್ ಸೇಮ್ ಅದೇ ನಂಬರ್ನ ನೀವು ಇಲ್ಲಿ ಮೇಲೆ ಕೊಟ್ಟಂತಹ ನಂಬರ್ನ ನೀವು ಇಲ್ಲಿ ಬಾಕ್ಸಲ್ಲಿ ಬಂದಿದ್ರೆ ಟಿಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಮೇಲ್ ಅಡ್ರೆಸ್ ಏನಿದೆ ಕರೆಕ್ಟ್ ಆಗಿತ್ತು ಅಂತಂದರೆ ಅದನ್ನು ಸಹ ಇಲ್ಲಿ ಕೊಟ್ಟಂತಹ ಬಾಕ್ಸಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ 4 ಅಂಶಗಳನ್ನು ನೀವು ಟಿಕ್ ಮಾಡ್ಕೊಂಡ ತಕ್ಷಣವೇ ಸಬ್ಮಿಟ್ ಅಂತ ಕೇಳುತ್ತೆ. ಸೊ ಸಬ್ಮಿಟ್ನ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಗೆ ಸಬ್ಮಿಟ್ನ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಪರ್ಪೋಸ್ನ ಇಲ್ಲಿ ತೋರಿಸ್ತಾ ಇರುತ್ತೆ, ಯಾವ ಪರ್ಪೋಸಿಗೋಸ್ಕರ ನಂಬರ್ನ ಹಾಗೆ ಇಮೇಲ್ ಅಡ್ರೆಸ್ನ ಹೆಸರನ್ನೆಲ್ಲ ತೊಗೊಳ್ತಾ ಇದ್ದೇವೆ ಅಂತೇಳಿ. ಸೊ ನೀವು ಜಸ್ಟ್ ಏನು ಮಾಡಬೇಕು, ಅರ್ಜಿ ಹಾಕ್ತಾ ಇರೋದ್ರಿಂದ ಐ ಅಗ್ರಿ ಅಂತೇನಿದೆ ನೋಡಿ, ಆಯಿತಾ, ಐ ಅಗ್ರಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಹೇಳುತ್ತೆ ಒಂದ್ಸಲ ಸಬ್ಮಿಷನ್ ಆದಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರೋಲ್ಲ ಅಂತೇಳಿ. ಸೊ ಹಾಗಾಗಿ ಓಕೆ ಅಂತೇನಿದೆ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ರಿಜಿಸ್ಟರ್ ನಂಬರ್ ಅಲ್ಲಿ ಜನರೇಟ್ ಆಗುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ. ಸೊ ರಿಜಿಸ್ಟರ್ ನಂಬರ್ ಸಕ್ಸಸ್ಫುಲ್ ಆಗಿ ಜನರೇಟ್ ಆಗಿದೆ. ಹಾಗೆ ಅದನ್ನು ಒಂದು ಕಡೆ ನೀವು ಬರೆದಿಟ್ಕೋಬೇಕಾಗುತ್ತೆ ಫಾರ್ ದ ಫ್ಯೂಚರ್ ರೆಫರೆನ್ಸ್. ಹಾಗೆ ಇಮೇಲ್ ಮತ್ತು SMS ಮೂಲಕ ಈ ಒಂದು ರಿಜಿಸ್ಟರ್ ನಂಬರ್ನ ಹಾಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ನ ನಿಮಗೆ ಕಳಿಸಿದ್ದೇವೆ ಅಂತೇಳಿ ಒಂದು ಮೆಸೇಜನ್ನು ಅವರು ಹಾಕ್ತಾರೆ. ಸೊ ನೋಡ್ತಾ ಇರ್ಬೋದು ಮೊಬೈಲ್ಗೆ ಈ ಒಂದು ಮೆಸೇಜ್ ಹಾಗೆ ಇಮೇಲ್ ಅಡ್ರೆಸ್ ನೀವೇನು ಕೊಟ್ಟಿರ್ತೀರ ಅದಕ್ಕೂ ಸಹ ಈ ಒಂದು ACIOದು ಹುದ್ದೆದು ರಿಜಿಸ್ಟರ್ ನಂಬರ್ ಮತ್ತು ಲಾಗಿನ್ ID ಪಾಸ್ವರ್ಡ್ನ ನಿಮಗೆ ಅಲ್ಲಿ SMS ಮೂಲಕ ಹಾಗೆ ಇಮೇಲ್ ಮೂಲಕ ಕಳುಹಿಸಲಾಗುತ್ತೆ. ಸೊ ಸದ್ಯಕ್ಕೆ ನೀವೇನು ಮಾಡಿ, ಇಲ್ಲಿ ಕ್ಲೋಸ್ ಅಂತ ಏನು ಬಟನ್ ಇದೆ ಆ ಕ್ಲೋಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಂಟೆಲಿಜೆನ್ಸ್ ಬ್ಯೂರೋ ಇಲ್ಲಿ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ಗೆ ಹೋಗೋದಾದರೆ ಸೊ ನೋಡ್ತಾ ಇರ್ಬೋದು ನಿಮ್ಮ ರಿಜಿಸ್ಟರ್ ನಂಬರ್ ಇಲ್ಲಿ ಬಂದಿರುತ್ತೆ, ಹೆಸರು ಬಂದಿರುತ್ತೆ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಬಂದಿರುತ್ತೆ, ಹಾಗೆ ನಿಮ್ಮ ಇಮೇಲ್ ಅಡ್ರೆಸ್ ಎಲ್ಲವೂ ಬಂದಿರುತ್ತೆ ಫ್ರೆಂಡ್ಸ್. ಹಾಗೆ ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕಿದ್ದೀರಾ ಒನ್ಸ್ ಅಗೇನ್ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಇಲ್ಲಿ ಗೋ ಟು ಅಪ್ಲಿಕೇಶನ್ ಅಂತಿದೆ ನೋಡಿ, ಗೋ ಟು ಅಪ್ಲಿಕೇಶನ್ ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ ನಾವು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ಕ್ಲಿಕ್ ಮಾಡಿದ ತಕ್ಷಣವೇ ತುಂಬ ಡೀಟೇಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರ್ತವೆ. ಹಾಗೆ ಬಹಳ ಮುಖ್ಯವಾಗಿ ಇಡೀ ಅಪ್ಲಿಕೇಶನ್ ಪ್ರೊಸೆಸ್ ಏನಾಗಿರುತ್ತೆ 4 ಹಂತಗಳಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಕಮ್ಯುನಿಕೇಷನ್ ಡೀಟೇಲ್ಸ್, ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್, ಹಾಗೆ ಡಾಕ್ಯುಮೆಂಟ್ ಮತ್ತು ಪೇಮೆಂಟ್, ಈ ರೀತಿ 4 ಹಂತಗಳು ಇರ್ತವೆ. ಸೊ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಇರ್ಬೋದು, ಅಲ್ಲಿ ಅಪ್ಲಿಕೇಶನ್ ನಂಬರ್ ಹಾಗೆ ಪೋಸ್ಟ್ ಹೆಸರೆಲ್ಲ ಬಂದಿರುತ್ತೆ. ಸೊ ಸದ್ಯಕ್ಕೆ ನೀವು ಇಲ್ಲಿ ಜೆಂಡರ್ ಅಂತೇನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್. ಸೊ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಬರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ, ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ಗೆ ಇಲ್ಲಿ ಸೈಡಿಗೆ ಕ್ಯಾಲೆಂಡರ್ ಥರ ಏನು ಕೊಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಫಸ್ಟ್ ನಿಮ್ಮ ವರ್ಷವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ವರ್ಷ ಎಲ್ಲ ಹಾಕಿದ ತಕ್ಷಣವೇ ನಿಮಗೆ ಎಷ್ಟು ವರ್ಷ, ಎಷ್ಟು ತಿಂಗಳ, ಎಷ್ಟು ದಿನ ಎಲ್ಲ ನಿಮಗೆ ಅಲ್ಲಿ ತೋರಿಸುತ್ತೆ. ಹಾಗೆ ನ್ಯಾಷನಾಲಿಟಿ ಅಂತ ಏನಿದೆ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯನ್ ಅಂತೇಳಿ. ಹಾಗೆ ರಿಸರ್ವೇಷನ್ ಕ್ಯಾಟಗರಿ ನಿಮ್ದು ಯಾವುದು ರಿಸರ್ವೇಷನ್ ಬರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಅದು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅನ್ರಿಸರ್ವ್ಡ್, EWS, OBC, SC, ST ಈ ಥರ ಬೇರೆ ಬೇರೆ ಆಪ್ಷನ್ ತೋರಿಸುತ್ತೆ. ನಿಮ್ದು ಯಾವ್ದು ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿಮಗೆ ಮಾದರಿಯಾಗಿ
ನಾವೇನು ಮಾಡ್ತಾ ಇದ್ದೇವೆ, ಓಕೆ ಅನ್ರಿಸರ್ವ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಯಾವಾಗ ನೀವು ಬೇರೆ ಯಾವುದಾದ್ರೂ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ತಿರಲ್ವಾ, ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಈಗ OBC ಅಂತ ಸೆಲೆಕ್ಟ್ ಮಾಡ್ತಿರಲ್ವಾ, OBCಯನ್ನು ಹಾಕಿದ ತಕ್ಷಣವೇ OBC ಸರ್ಟಿಫಿಕೇಟ್ ಏನು ಕೊಟ್ಟಿರ್ತಾರಲ್ವ, ಆ OBC ಸರ್ಟಿಫಿಕೇಟ್ ಈ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ. RD ನಂಬರ್ ಅಂತ ನೀವು ಕೇಳಿದಿರಲ್ವಾ, ಎಸ್, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಸಪೋಸ್ ನೀವು ಒಂದು ವೇಳೆ SC ಕೆಟಗರಿ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ SC ಕೆಟಗರಿದು ಏನು RD ನಂಬರ್ ಇರುತ್ತೆ, ಕೆಟಗರಿ ಸರ್ಟಿಫಿಕೇಟು, ಹಾಗೆ ಯಾವ ಡೇಟಿಗೆ ಅದನ್ನು ಇಶ್ಯೂ ಮಾಡಿದ್ದಾರೆ, ಓಕೆ, ಯಾವ ದಿನಾಂಕಕ್ಕೆ ಅದನ್ನು ಇಶ್ಯೂ ಮಾಡಿದ್ದಾರೆ ಅದನ್ನು ಸಹ ಇಲ್ಲಿ ಕ್ಯಾಲೆಂಡರ್ ಥರ ಏನಿದೆ ಇದನ್ನು ತೆಗೆದುಕೊಂಡು ಯಾವ ಡೇಟಿಗೆ ಅದು ಪ್ರಿಂಟ್ ಬಂದಿದೆ ಅಥವಾ ನಿಮ್ಮ ಕೈಗೆ ಬಂದಿದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ನಾವು ಅನ್ರಿಸರ್ವ್ಡ್ ಅಂತೇಳಿ ತಗೊಳ್ತಾ ಇದ್ದೇವೆ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ತಂದೆ ಹೆಸರು, ಮದರ್ ನೇಮ್, ಹಾಗೆ ಮ್ಯಾರಿಟಲ್ ಸ್ಟೇಟಸ್, ಹಾಗೆ ರಿಲಿಜನ್, ಹಾಗೆ ನಿಮ್ಮ ಆಯಿತಾ ಯುನೀಕ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ದೇಹದ ಮೇಲೆ ಏನಾದರೂ ಮಾರ್ಕ್ ಇದ್ದರೆ ಅದು, ಸೊ ಇದನ್ನೆಲ್ಲವನ್ನು ಹಾಕಬೇಕಾಗತ್ತೆ. ಸೊ ಒಂದೊಂದಾಗಿ ಈಗ ನಿಮಗೋಸ್ಕರ ಇಲ್ಲಿ ಹಾಕ್ತಾ ಇದ್ದೇವೆ. ಹಾಗೆ ನೋಡ್ತಾ ಇರ್ಬೋದು, ಮ್ಯಾರಿಷಲ್ ಸ್ಟೇಟಸ್ ಅಂತಂದರೆ ನಿಮಗೆ ಮ್ಯಾರೇಜ್ ಆಗಿದೆನಾ ಅಥವಾ ಏನು ಆಯಿತಾ ನಿಮ್ಮ ಒಂದು ಏನು ರಿಲೇಷನ್ಶಿಪ್ ಸ್ಟೇಟಸ್ ಇದೆ ಅದನ್ನು ಹಾಕಬೇಕಾಗತ್ತೆ. ಹಾಗೆ ನಿಮ್ಮ ರಿಲಿಜನ್ ಸಹ ಇಲ್ಲಿ ಹಾಕಬೇಕಾಗತ್ತೆ. ಹಾಗೆ ಮೊಬೈಲ್ ನಂಬರ್, ಹಾಗೆ ಇಮೇಲ್ ಅಡ್ರೆಸ್ ಅದ್ರ ಪಾಡಿಗೆ ಅದು ಬಂದಿರುತ್ತೆ. ಹಾಗೆ ಯುನೀಕ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತೇನಿದೆ, ನಿಮ್ಮ ದೇಹದ ಮೇಲೆ, ಕೈ ಮೇಲೆ ಏನಾದರೂ ಮಚ್ಚೆ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಳಿ. ಸೊ ಸದ್ಯಕ್ಕೆ ನಾವು ಇಲ್ಲಿ ನೋಡಿ ಮೋಲ್ ಆನ್ ರೈಟ್ ಹ್ಯಾಂಡ್ ಅಂತೇಳಿ ಹಾಕೋಣ. ಓಕೆ, ಮೋಲ್ ಆನ್ ರೈಟ್ ಹ್ಯಾಂಡ್, ಈ ಕೈನ ಮೇಲೆ ಒಂದು ಮಚ್ಚೆ ಅಂತೇಳಿ. ಹಾಗೆ ನೋಡ್ತಾ ಇರ್ಬೋದು, ಪ್ರಿಫರ್ಡ್ ಸ್ಟೇಟ್, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ಫಸ್ಟ್ ನಿಮಗೆ ಯಾವ ಸಿಟಿ ಬೇಕೋ ಅದನ್ನು ನೀವು ಇಲ್ಲಿ ನೋಡ್ಕೋಬೋದು. ನೋಡ್ತಾ ಇರ್ಬೋದು, ಕರ್ನಾಟಕ ಸೆಲೆಕ್ಟ್ ಮಾಡಿದ ತಕ್ಷಣವೇ ಬೆಂಗಳೂರು ತೆಗೆದುಕೊಳ್ಳೋಣ. ಹಾಗೆ ಪ್ರಿಫರ್ಡ್ ಇನ್ನೊಂದು ಸಲ ತೆಗೆದುಕೊಳ್ಳಿ, ಎರಡನೇ ಒಂದು ಪ್ರಿಫರೆನ್ಸ್. ಒನ್ಸ್ ಅಗೇನ್ ನೋಡಿ ಕರ್ನಾಟಕ ಅಂತೇಳಿ ತೆಗೆದುಕೊಳ್ಳಿ. ಕರ್ನಾಟಕ ನಿಮ್ಮ ಏನು ನಿಯರೆಸ್ಟ್ ಸಿಟಿಗಳಿರ್ತವೆ, ಎಕ್ಸಾಂಪಲ್ ಈಗ ಮೈಸೂರು, ಓಕೆ, ಬೆಂಗಳೂರು ಪಕ್ಕನೇ ಮೈಸೂರು ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಕರ್ನಾಟಕ, ಬೆಂಗಳೂರು, ಒನ್ಸ್ ಅಗೇನ್ ಕರ್ನಾಟಕ ಅಂತೇಳಿ ತಗೊಳ್ಳಿ. ನಿಮ್ಮ ಅಕ್ಕಪಕ್ಕದ ಸಿಟಿಗಳನ್ನು ಇಲ್ಲಿ ತೆಗೆದುಕೊಳ್ಳಿ. ಟೋಟಲಿ 5 ಆಪ್ಷನ್ನ ಕೊಡಿ. ಸೊ ಬೇಗ ಅರ್ಜಿ ಹಾಕ್ಕೊಂಡ್ರೆ ನಿಮಗೆ ಫಸ್ಟ್ ಸಿಟಿ ಯಾವ್ದು ಕೇಳಿರ್ತಾರೆ ಅದನ್ನೇ ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಏನಿದೆ, ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಸದ್ಯಕ್ಕೆ ಇಲ್ಲಿ ನೋ ಹಾಕ್ತಾ ಇದ್ದೇವೆ. ಹಾಗೆ ಅದರ್ ಡೀಟೇಲ್ಸ್, ನೀವು ಸ್ಪೋರ್ಟ್ಸ್ ಪರ್ಸನ್ ಅಂತ ಕೇಳ್ತಾ ಇದ್ದಾರೆ, ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ನೋಡಿ, ಸ್ಪೋರ್ಟ್ಸ್ ಪರ್ಸನ್ ಇದ್ರ ಪ್ರಕಾರ ಆಗಿರಬೇಕು. ಇಲ್ಲೇನಿದೆ ಒಂದು ಆದೇಶ ಸಂಖ್ಯೆ, ಅದರ ಪ್ರಕಾರ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿರಬೇಕು. ನೀವು ಸರ್ಕಾರಿ ನೌಕರಸ್ಥರ ಅಂತ ಕೇಳ್ತಾ ಇದ್ದಾರೆ, ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಒಂದು ವೇಳೆ ನೋಡಿ ಎಸ್ ಹಾಕಿದ್ರೆ ಏನು ಬರುತ್ತೆ, ನಿಮ್ಮ ಎಂಪ್ಲಾಯಿ ID, ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನಿಮಗೊಂದು ID ಕೊಟ್ಟಿರ್ತಾರೆ. ಎಂಪ್ಲಾಯರ್ ನೇಮ್ ಅಂದರೆ ನಿಮ್ಮ ಆಫೀಸ್ದು ಹೆಸರು, ಡಿಪಾರ್ಟ್ಮೆಂಟ್ ಹೆಸರು, ಜಾಯ್ನಿಂಗ್ ಡೇಟ್ ಆಫ್ ದ ಸರ್ವಿಸ್, ಯಾವ ಡೇಟಿಗೆ ಜಾಯ್ನ್ ಆಗಿದ್ದೀರಾ, ಎಷ್ಟು ವರ್ಷ ನಿಮ್ಮದು ಇಲ್ಲಿಯವರೆಗೆ ಸರ್ವಿಸ್ ಇದೆ, ಇದು ಹಾಕಿದ ತಕ್ಷಣ ಅದು ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸದ್ಯಕ್ಕೆ ನೋ ಅಂತ ಹಾಕೋಣ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತೇಳಿ ಕೊಡ್ತಾ ಇದ್ದೇವೆ ನೋಡಿ, ಇಲ್ಲಿದೆ ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್. ಸೊ ನೋಡ್ತಾ ಇರ್ಬೋದು ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಏನಿದೆ, ಓಕೆ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಏನು ಓಪನ್ ಆಗುತ್ತೆ, ಅಡ್ರೆಸ್ ಓಪನ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಬೇಗ ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳಿ, ಪಿನ್ ಕೋಡ್ ಸಹ ಹಾಕ್ಕೊಳ್ಳಿ. ಒಂದು ವೇಳೆ ಕೊಟ್ಟಂಥ ಅಡ್ರೆಸ್ಸು ನೀವು ಇರುವಂಥ ಅಡ್ರೆಸ್ ಸೇಮ್ ಇದೆ ಅಂತಂದರೆ ಇಲ್ಲಿ ನೋಡಿ ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಅ ಕರೆಸ್ಪಾಂಡೆನ್ಸ್ ಅಂತ ಇದೆ, ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ವಾಸ ಮಾಡ್ತಾ ಇರೋದು ಬೇರೆ ಕಡೆ ಬಂದಿದ್ದೀರಾ, ನಿಮ್ಮ ಮನೆಗೆ ಲೆಟ್ರ್ ಹೋಗೋ ಥರ ಆ ಥರ ಏನಾದರೂ ಇತ್ತು ಅಂತಂದರೆ ನೋ ಅಂತ ಕೊಟ್ಕೊಂಡು ಇದಕ್ಕೆ ಸಪ್ರೇಟ್ ಅಡ್ರೆಸ್ ಕೊಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಅಡ್ರೆಸ್ನೆಲ್ಲ ಟೈಪ್ ಮಾಡಿದ ತಕ್ಷಣ ಒನ್ಸ್ ಅಗೇನ್ ಮತ್ತೆ ಸೇವ್ ಮತ್ತೆ ನೆಕ್ಸ್ಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಡಾಟಾ ಸೇವ್ಡ್ ಸಕ್ಸಸ್ಫುಲಿ, ಓಕೆ ಅಂತ ಹೇಳಿ ಕೊಡಿ. ಸೊ ಗೊತ್ತಾಯಿತು ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ಕಮ್ಯುನಿಕೇಷನ್ ಡೀಟೇಲ್ಸ್ ಇಲ್ಲಿ ಸೇವ್ ಆಯಿತು. ನೆಕ್ಸ್ಟ್ ಇದೆ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಇಲ್ಲಿ ಮೆಟ್ರಿಕ್ಯುಲೇಷನ್ ಅಂದರೆ ನಿಮ್ಮ 10th ಸ್ಟ್ಯಾಂಡರ್ಡ್ ಯಾವ ಬೋರ್ಡಿಂದ ಪಾಸ್ ಆಗಿದ್ದಾರೆ, ನೇಮ್ ಆಫ್ ದ ಬೋರ್ಡ್ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಆಲ್ಮೋಸ್ಟ್ ಆಯಿತಾ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಬರೆದಿರ್ತಾರೆ ನೋಡಿ, ಓಕೆ, KSEEB ಅಂತ ಹೇಳಿ. ಸೊ ಅದನ್ನು ನೀವು ಹಾಕಬೇಕಾಗತ್ತೆ. ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಏನಿರುತ್ತಲ್ವಾ, ಸೊ ಮಲ್ಲೇಶ್ವರಂ, ಬೆಂಗಳೂರು, ನಿಮ್ಮ 10th ಸರ್ಟಿಫಿಕೇಟ್ ಮೇಲೆ ಇರುತ್ತೆ ನೋಡಿ ನೇಮ್ ಆಫ್ ದ ಬೋರ್ಡ್, ಆಯಿತಾ, ಸ್ಟಾರ್ಟಿಂಗಲ್ಲೇ ಕ್ರಾಸ್ ಆಗಿ ಹಾಕಿರ್ತಾರೆ, ಅದನ್ನೇ ನೀವು ಹಾಕಬೇಕಾಗುತ್ತೆ. ಅಥವಾ ನೀವು CBSE ಇಂದ ಪಾಸ್ ಆಗಿದ್ರೆ CBSEದು ಹಾಕೋಬಹುದಾಗಿದೆ. ಹಾಗೆ ಇಯರ್ ಆಫ್ ಪಾಸಿಂಗ್ ಅಂತ ಹೇಳಿ ಕೇಳ್ತಾ ಇದೆ ನೋಡಿ, ಎರಡನೇ ಆಪ್ಷನ್ ಇಯರ್ ಆಫ್ ಪಾಸಿಂಗ್, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಸೆಲೆಕ್ಟ್ ಮಾಡ್ಕೊಳ್ಳಿ. 2016 ಅಂತೇಳಿ ಮಾದರಿಯಾಗಿ ಹಾಕ್ತಾ ಇದ್ದೇವೆ. ಹಾಗೆ ಇನ್ಸ್ಟಿಟ್ಯೂಟ್ ನೇಮ್, ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಾ, ಸಬ್ಜೆಕ್ಟ್ ಏನೇನು ಓದಿದ್ದೀರಾ, ಹಾಗೆ ಕ್ವಾಲಿಫೈಡ್ ಪಾಸ್ ಆಫ್ ಫೇಲಾ ಅದನ್ನು ಹಾಕಬೇಕಾಗತ್ತೆ. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಪರ್ಸೆಂಟ್ ನೀವು ಗಳಿಸಿದ್ದೀರಾ, ಪ್ಲೀಸ್ ಸೆಲೆಕ್ಟ್ ದ ಫಾಲೋವಿಂಗ್ ಅಂತಿದೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಪರ್ಸೆಂಟೇಜ್ ಅಂತ ಏನಿದೆ ಪರ್ಸೆಂಟೇಜ್ ತೆಗೆದುಕೊಳ್ಳಿ. ನಿಮ್ಮದು ಒಂದು ವೇಳೆ CGPAದಲ್ಲಿ ಪಾಸ್ ಆಗಿದ್ರೆ CGPA ಅಂತೇಳಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಪರ್ಸೆಂಟೇಜಲ್ಲೇ ಮಾಡಿರ್ತಾರೆ. ಪರ್ಸೆಂಟೇಜ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಪರ್ಸೆಂಟ್ ಬಂದಿತ್ತಲ್ವ ಆ ಒಂದು ಪರ್ಸೆಂಟ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಕೊನೆಯ ಒಂದು ಬಾಕ್ಸ್ ಏನಿದೆ ಅದರಲ್ಲಿ. ಸೊ ಸದ್ಯಕ್ಕೆ ಎಲ್ಲವನ್ನು ಫಿಲ್ ಮಾಡ್ಕೊಳ್ಳಿ. ಅದೇ ಥರ 12th ಸ್ಟ್ಯಾಂಡರ್ಡ್ದು
ಅದೇ ಥರ ಡಿಗ್ರಿದು ಅಷ್ಟೇ. ಸೊ ನೀವೇನು ಮಾಡಿ ಈಗ ಬೇಗ ಬೇಗ ಫಿಲ್ ಮಾಡಿಕೊಂಡು ಓಕೆ ಇಷ್ಟು ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಬರಬೇಕಾಗುತ್ತೆ ನೋಡಿ, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ ನೋಡಿ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಫ್ರಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ ತೆಗೆದುಕೊಳ್ಳಿ. ನಿಮ್ಮದು ಸ್ಪೆಷಲೈಸೇಷನ್ BA BCom BSc ಇಂಜಿನಿಯರಿಂಗ್ ಏನಿದೆ ಅದನ್ನು ಹಾಕಿ. ಅದಾದಮೇಲೆ ನಿಮ್ಮ ಯೂನಿವರ್ಸಿಟಿ ನೇಮ್, ಯಾವ ಯೂನಿವರ್ಸಿಟಿಯಿಂದ ಪಾಸ್ ಆಗಿದ್ದೀರಾ, ಹಾಗೆ ಯಾವ ಕಾಲೇಜ್ನಿಂದ ಪಾಸ್ ಆಗಿದ್ದೀರಾ, ಹಾಗೆ ಯಾವ ಕಾಲೇಜು ನಿಮ್ಮ ಸ್ಟೇಟಲ್ಲಿದೆ. ಓಕೆ, ಸೊ ನೀವೇನು ಮಾಡಬೇಕಾಗುತ್ತೆ, ಫಿಲ್ ಮಾಡಿಕೊಂಡು ಮಂತ್ ಆ್ಯಂಡ್ ಇಯರ್, ಯಾವ ವರ್ಷದಲ್ಲಿ ನೀವು ಏನು ಮಾಡಿದ್ದೀರಾ, ಅಡ್ಮಿಷನನ್ನು ಮಾಡಿಸಿದ್ದೀರಾ, ಯಾವ ವರ್ಷದಲ್ಲಿ ನೀವು ಅಡ್ಮಿಷನನ್ನು ಮಾಡಿಸಿದ್ದೀರಾ, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಹಾಗೆ ಯಾವುದು ಇದು ಕ್ವಾಲಿಫೈಡ್ ಪಾಸ್ ಅಥವಾ ಫೇಲ್, ಹಾಗೆ ಪ್ಲೀಸ್ ಸೆಲೆಕ್ಟ್ ಎನಿ ಆಫ್ ದ ಫಾಲೋವಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವೆಲ್ಲಿ ಏನು ಮಾಡಬೇಕಾಗುತ್ತೆ, ಪರ್ಸೆಂಟೇಜ್ ಅಂತೇಳಿ ತೆಗೆದುಕೊಂಡು, ಅಥವಾ ನಿಮ್ಮದು CGPA ಇತ್ತು ಅಂತಂದರೆ CGPAದಲ್ಲಿ ತೆಗೆದುಕೊಂಡು ಅಲ್ಲಿ ಏನು ಮಾರ್ಕ್ಸ್ ಬಂದಿರುತ್ತೆ, ನಿಮ್ಮ ಏನು ಮಾರ್ಕ್ಸ್ ಶೀಟ್ ಕೊಟ್ಟಿರ್ತಾರೆ ಅದರಲ್ಲಿ ಏನಿದೆ ಅದೇ ಥರ ನೀವು ಡಿಗ್ರಿದು ತುಂಬಬೇಕಾಗುತ್ತೆ. ಹಾಗೆ ಪ್ಲೀಸ್ ಸೆಲೆಕ್ಟ್ ಎನಿ ಆಫ್ ದ ಫಾಲೋವಿಂಗ್, ಪರ್ಸೆಂಟೇಜ್ ಅಂತ ಏನಿರುತ್ತಲ್ವಾ ಅಥವಾ CGPA ಅಂತ ಏನಿರುತ್ತಲ್ವಾ ಅದನ್ನು ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಸದ್ಯಕ್ಕೆ ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ಹಾಗೆ ಆಸ್ಪಿರೆಂಟ್ಸ್, ನಾವು ಆಲ್ರೆಡಿ ಹೇಳಿದ ಹಾಗೆ ನೀವು ಯಾವಾಗ ಮಂತ್ ಆಫ್ ಜಾಯ್ನಿಂಗ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ, ಈ ಥರ ಸೈಡಿಗೆ ಕ್ಯಾಲೆಂಡರ್ ಥರ ಬರುತ್ತೆ. ಆ ಕ್ಯಾಲೆಂಡರ್ನ ಹೆಲ್ಪ್ ತೆಗೆದುಕೊಂಡು ಯಾವ ವರ್ಷ ಯಾವ ತಿಂಗಳ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಓಕೆ ಆಸ್ಪಿರೆಂಟ್ಸ್, ಡಿಗ್ರಿದು ಎಲ್ಲ ಕ್ವಾಲಿಫಿಕೇಷನ್ ಎಲ್ಲ ತುಂಬಿದ ನಂತರ ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳ್ತಾ ಇದ್ದಾರೆ. ಡೂ ಯು ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್. ಸೊ ಅಫ್ಕೋರ್ಸ್ ನಿಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಕಂಪಲ್ಸರಿ ಆಗಿದ್ದನ್ನು ನೀವೆಲ್ಲ ಏನು ಮಾಡ್ಕೊಳ್ಳಿ, ಎಸ್ ಅಂತ ಹಾಕ್ಕೊಳ್ಳಿ. ಅದಾದಮೇಲೆ ಎಡಿಷ್ನಲ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದಾರೆ. ಇದು ಬೇಕಿದ್ರೆ ಹಾಕಬೇಕು, ಬೇಡ ಆದರೆ ಬಿಟ್ಬಿಡಿ. ನೋಡಿ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿಲ್ಲ, ಸೊ ಹಾಗಾಗಿ ತುಂಬುವಂಥದ್ದೇನು ಅವಶ್ಯಕತೆ ಇಲ್ಲ. ಸಪೋಸ್ ನಿಮ್ಮದು ಮಾಸ್ಟರ್ ಡಿಗ್ರಿ ಎಲ್ಲ ಆಗಿದ್ದರೆ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಇದು ಡಿಗ್ರಿ ಮೇಲೆ ಹುದ್ದೆ ಆಗಿರೋದ್ರಿಂದ ಡಿಗ್ರಿದಂತರೂ ನೀವು ತುಂಬಲೇಬೇಕಾಗುತ್ತೆ. ಗ್ರ್ಯಾಜುಯೇಷನ್ ಅಂತ ಏನಿದೆ ಅದನ್ನು ತುಂಬಲೇಬೇಕಾಗುತ್ತೆ. ಅದಾದಮೇಲೆ ಅದರ್ ಎನಿ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಡೂ ಯು ಹ್ಯಾವ್ ನಾಲೆಜ್ ಆಫ್ ಫಾರಿನ್ ಆರ್ ಲೋಕಲ್ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಈ ಒಂದು ಬೇರೆ ದೇಶದ ಭಾಷೆ ಅಥವಾ ಹಿಂದಿ ಇಂಗ್ಲೀಷನ್ನು ಬಿಟ್ಟು ಬೇರೆ ನಮ್ಮ ಕನ್ನಡ ಅಥವಾ ಏನು ಅಕ್ಕಪಕ್ಕದ ಸ್ಟೇಟ್ಗಳ ಲ್ಯಾಂಗ್ವೇಜ್ಗಳು ನಿಮಗೆ ಬರ್ತಾ ಇದ್ದರೆ ಎಸ್ ಅಂತ ಹಾಕಿ. ಸೊ ಇಲ್ಲಿ ನಾವು ಎಸ್ ಅಂತ ಇಲ್ಲಿ ಹಾಕೋದಾದರೆ ಲ್ಯಾಂಗ್ವೇಜ್ ನೋನ್ ಅಂತ ಕೇಳ್ತಾ ಇದ್ದಾರೆ. ಯಾವ್ಯಾವ ಲ್ಯಾಂಗ್ವೇಜ್ಗಳು ನಿಮಗೆ ಬರ್ತವೆ, ಇಂಗ್ಲೀಷ್ ಮತ್ತು ಹಿಂದಿಯನ್ನು ಬಿಟ್ಟು ಯಾವ್ಯಾವ ಬರ್ತವೆ. ಸೊ ಹಾಕ್ಕೊಳ್ಳಿ ನಮ್ಮ ಪ್ರೀತಿಯ ಕನ್ನಡ ಭಾಷೆ, ಸರಿನಾ, ಕನ್ನಡ ಅಂಥೇಳಿ ಟೈಪ್ ಮಾಡಿ. ಹಾಗೆ ನಿಮಗೆ ಇಂಗ್ಲೀಷ್ ಬಿಟ್ಟು ಮತ್ತೇನು ಬರುತ್ತೆ, ಫಾರ್ ಎಕ್ಸಾಂಪಲ್ ತೆಲುಗು ಬರ್ತಾ ಇದ್ದರೆ ತೆಲುಗು ಅಂತ ಹಾಕ್ಕೊಳ್ಳಿ, ತಮಿಳು ಬರ್ತಾ ಇದ್ದರೆ ತಮಿಳು ಅಂತ ಹಾಕ್ಕೊಳ್ಳಿ. ಓಕೆ, ಹಾಗೆ ಮರಾಠಿ ಬರ್ತಾ ಇತ್ತು ಅಂದರೆ ಮರಾಠಿ ಅಂತಲೂ ಹಾಕ್ಕೋಬೋದು. ನಿಮಗೆ ಎಷ್ಟು ಭಾಷೆ ಬರುತ್ತೆ ಅಷ್ಟು ಭಾಷೆಯನ್ನು ಸಹ ಹಾಕ್ಕೊಳ್ಳಿ. ನೋನ್ ಅಂತ ಕೇಳಿದ್ದಾರೆ, ಎಷ್ಟು ಭಾಷೆ ಗೊತ್ತು ನಿಮಗೆ ಅಂತೇಳಿ. ಹಾಗೆ ಬಹಳ ಇಂಪಾರ್ಟೆಂಟಾಗಿ ಎಕ್ಸ್ಪೀರಿಯನ್ಸ್ ಲೇಟೆಸ್ಟ್ ಟು ಅರ್ಲಿಯೆಸ್ಟ್ ಅಂತ ಹೇಳಿದ್ದಾರೆ. ನೀವು ಎಲ್ಲಾದರೂ ಸರ್ಕಾರಿ ಏನಾದರೂ ಕೆಲಸ ಮಾಡ್ತಾ ಇತ್ತು ಅಂತಂದರೆ ಅದು ಯೂಸ್ ಆಗುತ್ತೆ. ಸಪೋಸ್ ನಿಮ್ಮದು ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ನೋಡೋಣ ಎಸ್ ಅಂತಂದರೆ ಏನು ಬರುತ್ತೆ ಅಂತೇಳಿ. ಎಸ್ ಅಂತಂದರೆ ನೋಡಿ ಆ್ಯಡ್ ರೋ ಅಂತ ಇದೆ, ಆಯಿತಾ. ಯಾವ ವರ್ಷ ಎಲ್ಲಿ ಕೆಲಸ ಮಾಡಿದ್ದೀರಾ ಅದೆಲ್ಲ ತುಂಬಬೇಕಾಗತ್ತೆ. ಸದ್ಯಕ್ಕೆ ಇಲ್ಲಿ ನೋ ಅಂತ ಕೊಡ್ತಾ ಇದ್ದೇವೆ. ಸೊ ಅದಾದಮೇಲೆ ಸೇವ್ ಮತ್ತು ನೆಕ್ಸ್ಟ್ ಅಂತ ಕೊಟ್ಟಾಗ ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ತುಂಬಿದ ನಂತರ ಇಲ್ಲಿ ಸೇವ್ ಮತ್ತು ನೆಕ್ಸ್ಟ್ ಅಂತ ಏನಿದೆ ಅದನ್ನು ಕೊಡಿ. ನೋಡಿ ನಾವೀಗ ಸೇವ್ ಮತ್ತು ನೆಕ್ಸ್ಟನ್ನು ಕ್ಲಿಕ್ ಮಾಡ್ತಾ ಇದ್ದೇವೆ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂತು. ಸೊ ಫೈನಲಿ ಈಗ ಇನ್ನೊಂದು ಹಂತ ಇದೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಹಂತ. ಈ ಒಂದು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡುವಂಥ ಹಂತ ನೋಡ್ತಾ ಇರ್ಬೋದು, ಫೋಟೋ ಮತ್ತು ಸಿಗ್ನೇಚರ್. ಸೊ ಈಗ ನಾವು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಅಪ್ಲೋಡ್ ದ ಸ್ಕ್ಯಾನರ್ಡ್ ಕಾಪಿ ಆಫ್ ದ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತೇನಿದೆ. ಸೊ ನೀವು ಈಗ ಏನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಫೋಟೋವನ್ನು ಅಲ್ಲಿ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಸೂಚನೆಯಲ್ಲಿ ಹೇಳ್ತಾ ಇದ್ದಾರೆ ಮಿನಿಮಮ್ 100 KB ಇರಬೇಕಾಗತ್ತೆ, ಹಾಗೆ 200 KB ಒಳಗಡೆ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಯಾವುದಿದು ಫೋಟೋದು. ಹಾಗೆಯೇ ಸಿಗ್ನೇಚರ್ ಸಹ ನೋಡ್ತಾ ಇರ್ಬೋದು. ಸಿಗ್ನೇಚರ್ಗೆ ಹೋಗಿ ನೀವು ಇಲ್ಲಿ ಐ ಬಟನ್ ಅಂತೇನಿದೆ ಕ್ಲಿಕ್ ಮಾಡಿದ ತಕ್ಷಣ ಮಿನಿಮಮ್ 80 KBಯಿಂದ 150 KB ಒಳಗಡೆ ಇರಬೇಕು. ಅದು JPG ಫಾರ್ಮೆಟಲ್ಲಿ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಏನು ನಿಮ್ಮ ಫೋಟೋ ಇದೆ ಅದನ್ನು ಸಹ JPG ಅಥವಾ JPEG ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಸೈಜಲ್ಲಿ ಇರಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಸದ್ಯಕ್ಕೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತೇನಿದೆ, ಈ ಅಪ್ಲೋಡ್ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಅಪ್ಲೋಡ್ ಫೋಟೋವನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡ್ರಾಪ್ ಫೈಲ್ಸ್ ಹಿಯರ್ ಅಥವಾ ಬ್ರೌಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಆಯಿತಾ, ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇನಿದೆ. ಸೊ ಈ ರೀತಿ ಬರಬೇಕಾಗತ್ತೆ. ಹಾಗೆ ಇವರು ಹೇಳ್ತಾ ಇದ್ದಾರೆ ನಿಮ್ಮ ಏನು ಫೋಟೋ ಏನಿರುತ್ತೆ ಬಹಳ ಕ್ಲಿಯರ್ ಆಗಿರಬೇಕು, ಯಾವುದೇ ರೀತಿಯಾಗಿರುವಂಥದ್ದು ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಸೈಡಿಂದ ಫೋಟೋ ತೆಗೆದುಕೊಂಡಿರೋದು ಆ ರೀತಿಯೆಲ್ಲ ಇರಬಾರ್ದು. ಯಾವ ಥರ ಜಾಬಿಗೆ ನೀವು ಪ್ರೊಫೆಷ್ನಲ್ ಆಗಿ ಕೊಡ್ತಿರಲ್ಲ ಸೇಮ್ ಅದೇ ರೀತಿಯಾಗಿ ಒಳ್ಳೆ HD ಕ್ವಾಲಿಟಿಯಲ್ಲಿ ನೀಟಾಗಿ ಅದು ಇರಬೇಕಾಗತ್ತೆ. ಸೊ ಅದಾದಮೇಲೆ ನೀವೇನು ಮಾಡಿ ಕ್ಲೋಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಸಿಗ್ನೇಚರ್ ಏನಿರುತ್ತೆ ಈಗ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ.
ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಡ್ರಾಪ್ ಹಿಯರ್ ಅಂತ ಒನ್ಸ್ ಅಗೇನ್ ಮತ್ತೆ ತೋರಿಸ್ತಾ ಇದೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸಿಗ್ನೇಚರ್ ಸಹ ಇಲ್ಲಿ ಏನಾಗಿದೆ ಅಪ್ಲೋಡ್ ಆಗಿದೆ ಸಕ್ಸಸ್ಫುಲ್ ಆಗಿ. ಸೊ ಕ್ಲೋಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಫೋಟೋ, ಅಪ್ಲೋಡೆಡ್ ಫೋಟೋ, ಹಾಗೆ ಬ್ಲೂ ಟಿಕ್ ಗ್ರೀನ್ ಟಿಕ್ ಇಲ್ಲಿ ಬಂದಿರಬೇಕಾಗುತ್ತೆ. ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಸಿಗ್ನೇಚರ್ ಅಲ್ಲಿನೂ ಸಹ ಒಂದು ಗ್ರೀನ್ ಟಿಕ್ ಬಂದಿರಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಏನು ಬರುತ್ತೆ, ಈ ಒಂದು ಪೇಮೆಂಟ್ ಡೀಟೇಲ್ಸ್ ನೋಡ್ತಾ ಇರ್ಬೋದು. ಆಯಿತಾ, ಈ ಒಂದು ನಿಮ್ಮ ಹೆಸರು, ಆಯಿತಾ, ಇಲ್ಲಿ ನಿಮ್ಮ ಹೆಸರು, ಹಾಗೆ ಅಪ್ಲಿಕೇಶನ್ ರುಪೀಸ್ ಎಷ್ಟು ಕಟ್ಟಬೇಕಾಗತ್ತೆ, ಪ್ರೊಸೆಸಿಂಗ್ ಫೀಸು ಅದರಲ್ಲಿ ಎಷ್ಟಿರುತ್ತೆ, ಅವೆಲ್ಲ ಡೀಟೇಲ್ ಆಗಿ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಹಾಗೆಯೇ ಫೈನಲ್ ಆಗಿ ನೀವೇನು ಮಾಡಬೇಕು, ಪೇಮೆಂಟ್ ಆಪ್ಷನ್ ಅಂತೇನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಆಪ್ಷನ್ ಆಯಿತು ಅಂತಂದರೆ ಸೊ ಫೈನಲಿ ಡಿಕ್ಲರೇಷನ್ ಅಂತೇನಿದೆ ನೋಡಿ, ಇಲ್ಲಿ ಡಿಕ್ಲರೇಷನ್ ಅಂದ್ರೇನು, ಘೋಷಣೆ ಮಾಡೋದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನು ಬಾಕ್ಸಸ್ ಇದ್ದಾವೆ ಎಲ್ಲ ಬಾಕ್ಸಸ್ಗಳನ್ನು ಐ ಅಗ್ರಿ ಅವರಿಗೆ ಎಲ್ಲ ಬಾಕ್ಸಸ್ಗಳಲ್ಲಿ ನೀವು ಇಲ್ಲಿ ಟಿಕ್ ಮಾಡ್ತಾ ಬರಬೇಕಾಗತ್ತೆ. ಸೊ ಫೈನಲಿ ಕ್ಯಾಪ್ಚಾ ಕೋಡ್ ಏನು ಕೊಟ್ಟಿದ್ದಾರೆ, ಕ್ಯಾಪ್ಚಾ ಕೋಡ್, ಆ ಒಂದು ಕ್ಯಾಪ್ಚಾ ಕೋಡ್ನ ಇಲ್ಲಿ ಹಾಕ್ಕೊಳ್ಳಿ. ಸೊ ಆಯಿತು ಅಂತಂದರೆ, ಇವೆಲ್ಲ ಆಯಿತು ಅಂತಂದರೆ ನಿಮಗೆ ಬೇಕು ಅನ್ನೋದಾದರೆ ಪ್ರಿವ್ಯೂ ಅಂತ ಮಾಡ್ಕೊಳ್ಳಿ. ಪ್ರಿವ್ಯೂ ಅಂತಂದ್ರೇನು, ಒಂದ್ಸಲ ನೀವೇನು ತುಂಬಿದ್ದೀರ ಅನ್ನೋದನ್ನು ನೋಡ್ಕೊಳ್ಳೋದು. ಸೊ ಬೆಟರ್ ಏನಂತಂದರೆ ನೀವು ಏನು ತುಂಬಿದ್ದೀರ ಒಂದ್ಸಲ ಪ್ರಿವ್ಯೂ ಮಾಡ್ಕೊಳ್ಳಿ. ಪ್ರಿವ್ಯೂ ಅಂತಂದರೆ ಒಂದ್ಸಲ ಏನೆಲ್ಲ ತುಂಬಿದ್ದೀರಾ, ಆಯಿತಾ, ನಿಮ್ಮ ಏನು ಮಿಸ್ಟೇಕ್ ಮಾಡಿಲ್ವಾ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ ಹಾಗೆ. ಸೊ ಪ್ರತಿಯೊಂದನ್ನು ನೋಡ್ಕೊಳ್ಳಿ. ನಿಮ್ಮ ಕಾಲೇಜ್ ಏನು ಡೀಟೇಲ್ಸ್ ಕೊಟ್ಟಿರ್ತಾರೆ, ಡಿಗ್ರಿ ಕಾಲೇಜ್ದು, PUCದು, ಹಾಗೆ 10th ಸ್ಟ್ಯಾಂಡರ್ಡ್ದು, ಯಾವ ವರ್ಷ ಜಾಯ್ನ್ ಆಗಿದ್ದೀರಾ, ಯಾವ ವರ್ಷ ಪಾಸ್ ಆಗಿದ್ದೀರಾ, ಹಾಗೆ ಎಷ್ಟು % ಮೆನ್ಷನ್ ಮಾಡಿದ್ದೀರಾ, ಹಾಗೆ ಕೆಟಗರಿ ಕರೆಕ್ಟಾಗಿ ಹಾಕಿದಿರಲ್ವಾ, ಕೆಟಗರಿ ಹಾಕಿದರೂ ಸಹ ಕೆಟಗರಿ ನಂಬರ್ ಏನು RD ನಂಬರ್ ಏನಿರುತ್ತೆ ಅದು ಕರೆಕ್ಟಾಗಿ ಹಾಕಿದಿರಲ್ಲ, ಪ್ರತಿಯೊಂದು ನೀವು ನೋಡ್ಕೋಬೇಕಾಗತ್ತೆ ಸ್ಟೂಡೆಂಟ್ಸ್. ನೋಡ್ಕೊಂಡೆಲ್ಲ ಆದಮೇಲೆ ಸೊ ಫೈನಲಿ ಇಲ್ಲಿ ನೀವು ಓಕೆ ಅಂತಿದೆ ನೋಡಿ, ಓಕೆ ಫೈನಲಿ ಓಕೆ ಅಂತ ಏನಿದೆ ಓಕೆನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಅಪ್ಲಿಕೇಶನ್ ಫೈನಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫೈನಲಿ ನೀವೆಲ್ಲ ಪ್ರಿವ್ಯೂನ ನೋಡಿ ಆಯಿತು ಅಂತಂದರೆ ಸಬ್ಮಿಟ್ ಅಂತೇನಿದೆ ಸಬ್ಮಿಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಳ್ತಾ ಇದೆ ನೋಡಿ, ಸಬ್ಮಿಟ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ವ್ಯೂ ದ ಫೋಟೋ ಬಿಫೋರ್ ದ ಸಬ್ಮಿಷನ್ ಅಂತೇಳಿ ಓಕೆ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಆಯಿತಾ, ನೀವು ಇಲ್ಲಿ ಮೇಲೆ ಬರಬೇಕಾಗತ್ತೆ ಒನ್ಸ್ ಅಗೇನ್. ಸೊ ಇಲ್ಲಿ ನೋಡಿ, ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ಫೋಟೋ ಏನಿದೆ ಅಲ್ವಾ, ಅದ್ರ ಕೆಳಗಡೆ ವ್ಯೂ ಅಪ್ಲೋಡೆಡ್ ಫೋಟೋ ಅಂತೇನಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ಸಿಗ್ನೇಚರ್ಸ್ ಪಕ್ಕದಲ್ಲಿನೂ ಸಹ ವ್ಯೂ ಅಂತಿದೆಯಲ್ಲ, ಅದನ್ನು ಸಹ ಒಂದು ಸಲ ಕ್ಲಿಕ್ ಮಾಡಿ ಫೈನಲ್ ಆಗಿ ನೋಡ್ಕೊಳ್ಳಿ ಅಂತ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಫೋಟೋ ಹಾಗೆ ಸಿಗ್ನೇಚರ್ ನೋಡ್ಕೊಳ್ಳೋದು ಮುಗೀತು. ಸೊ ಅದರ ಕೆಳಗಡೆನೆ ಏನು ಕೊಟ್ಟಿರ್ತಾರೆ ನೋಡಿ, ಪೇಮೆಂಟ್ ಡೀಟೇಲ್ಸ್, ನಿಮ್ಮ ಹೆಸರು ಹಾಗೆ ಎಷ್ಟು ಫೀಸ್ ಕಟ್ಟಬೇಕು ಅದೆಲ್ಲ ಇಲ್ಲಿ ಬಂದಿರುತ್ತೆ. ಹಾಗೆ ಪೇಮೆಂಟ್ ಮೋಡ್ ಅಂತೇಳಿ ಕೇಳ್ತಾ ಇದ್ದಾರೆ. ಪೇಮೆಂಟ್ ಆಪ್ಷನ್ಸ್ ಅಂತೇನಿದೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅದ್ರ ಕೆಳಗಡೆ ಡಿಕ್ಲರೇಷನ್ ಅಂತೇನಿದೆ, ಡಿಕ್ಲರೇಷನ್ ಅಂದರೆ ಘೋಷಣೆ, ಸೊ ಎಲ್ಲವನ್ನು ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾ ಕೋಡ್ ಏನು ಕೊಟ್ಟಿರ್ತಾರೆ ಅದನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಎಂಟರ್ ಮಾಡಿಕೊಂಡು ಸೊ ಫೈನಲಿ ಸಬ್ಮಿಟ್ ಅಂತೇನಿದೆ, ಈ ಸಬ್ಮಿಟ್ನ ಈಗ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾವೀಗ ಕ್ಲಿಕ್ ಮಾಡ್ತಾ ಇದ್ದೇವೆ. ಕ್ಲಿಕ್ ಮಾಡಿದ ತಕ್ಷಣವೇ ಐ ಅಗ್ರಿ ಅಂಥೇಳಿ ಒನ್ಸ್ ಅಗೇನ್ ಇಲ್ಲಿ ಬರ್ತಾ ಇದೆ. ಸೊ ಇದನ್ನು ಅಗ್ರಿ ಅಂಥೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಯಾವ ಥರ. ಓಕೆ, ಸೊ ಫೈನಲಿ ಪೇಮೆಂಟ್ ಗೇಟ್ವೇಗೆ ಬಂದಿದೆ. ಸೊ ಅದರಲ್ಲಿ ನೋಡ್ತಾ ಇರ್ಬೋದು ನೆಟ್ ಬ್ಯಾಂಕಿಂಗ್, ಕಾರ್ಡ್ ಪೇಮೆಂಟ್, ಹಾಗೆ UPI, ಫೋನ್ಪೇ, ಗೂಗಲ್ ಪೇ ಸರ್ನ ಅಲ್ಲಿಂದನೂ ನೀವೇನು ಮಾಡ್ಬೋದು ಪೇಮೆಂಟ್ ಮಾಡ್ಕೋಬೋದು. ಸದ್ಯಕ್ಕೆ UPI ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನೋಡ್ತಾ ಇರ್ಬೋದು ರೆಫರೆನ್ಸ್ ನಂಬರ್ ಪ್ರತಿಯೊಂದು ಇಲ್ಲಿ ಬಂದಿದೆ. ಇಲ್ಲಿ UPI ID ಅಥವಾ QR ಕೋಡ್, ಸದ್ಯಕ್ಕೆ QR ಕೋಡ್ ತೆಗೆದುಕೊಂಡ್ರೆ ಏನಾಗುತ್ತೆ, ಸೊ ನೋಡ್ತಾ ಇರ್ಬೋದು QR ಕೋಡ್ ತೆಗೆದುಕೊಂಡ್ರೆ ಈ ಒಂದು ಇಲ್ಲಿ ನೋಡಿ QR ಕೋಡ್ ಪೇ ನೌ ಅಂಥೇಳಿ ತೋರಿಸುತ್ತೆ. ಸೊ ಇದನ್ನು ನೀವು ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಫೋನ್ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಕೋಬೋದು. ಇಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ನಿಮ್ಮ ಮೊಬೈಲಲ್ಲೇ ಏನು ಮಾಡ್ಬೋದು, ಇದನ್ನು ಪೇ ನೌ ಅಂತೇನಿದೆ ಪೇ ನೌನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೈನಲಿ ಏನಾಗುತ್ತೆ, ನೀವು ಸಕ್ಸಸ್ಫುಲ್ಲಾಗಿ ಅರ್ಜಿಯನ್ನು ಹಾಕಿದ ನಂತರ ನೀವೇನು ಮಾಡಬೇಕಾಗತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಅಂಥೇಳಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಹಾಗೆ ನಿಮ್ಮ ಏನು ಅಮೌಂಟ್ ಏನಿರುತ್ತೆ ಅದು ಡಿಡಕ್ಟ್ ಆಗುತ್ತೆ ಫೀಸ್ ಆಗಿ. ಹಾಗೆ ಫೈನಲಿ ನೀವೇನು ಮಾಡಬೇಕು, ನಿಮ್ಮದು ಪೇಮೆಂಟ್ ಎಲ್ಲ ಆಯಿತು ಅಂತಂದರೆ ನಿಮ್ಮ ಲಾಗಿನ್ ID ಅಥವಾ ರಿಜಿಸ್ಟರ್ ID ಏನು ಬಂದಿರುತ್ತೆ ನಿಮ್ಮ ಇಮೇಲ್ಗೆ, ಹಾಗೆ ಪಾಸ್ವರ್ಡ್ ಏನು ಕೊಟ್ಟಿರ್ತಾರೆ, ಇವೆರಡನ್ನೂ ಬಳಕೆ ಮಾಡಿಕೊಂಡು ಇನ್ನೊಂದು ಸಲ ಲಾಗಿನ್ ಮಾಡಿಕೊಂಡು ಫೈನಲ್ ನಿಮ್ಮ ಅಪ್ಲಿಕೇಶನ್ನ ಒಂದು ಸಲ ಪ್ರಿಂಟ್ ತೆಗೆದುಕೊಳ್ಳಿ. ಹಾಗೆ ಫೀಸ್ ಕಟ್ಟಿದ ಮೇಲೆ ಇನ್ ಕೇಸ್ ರಿಸಿಪ್ಟ್ ಬಂತು ಅಂತಂದರೆ ಸೊ ಅಲ್ಲಿನೂ ಸಹ ನೀವು ಸ್ಕ್ರೀನ್ಶಾಟ್ ಅಥವಾ ಏನಾದರೂ ಒಂದು ಫೋಟೋ ತೆಗೆದುಕೊಳ್ಳಿ. ಸೊ ಅದು ನಿಮ್ಮ ಫ್ಯೂಚರ್ಗೆ ಏನಾಗುತ್ತೆ ಯೂಸ್ ಆಗುತ್ತೆ. ಸೊ ಇಷ್ಟು ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಫೈನಲಿ ಸಬ್ಮಿಷನ್ ಆದಂಗೆ ಫ್ರೆಂಡ್ಸ್. ಸೊ ಇದಾಗಿತ್ತು ಬಹಳ ದೀರ್ಘವಾಗಿರುವಂತಹ ಅರ್ಜಿಯನ್ನು, ಈ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ಗೆ ಅರ್ಜಿಯನ್ನು ಹಾಕುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಹಂತವಾಗಿರುವಂಥ ಒಂದು ವಿಧಾನ. ಸೊ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಒಂದು ಡೌಟ್ ಇತ್ತು ಅಂತಂದರೆ
ಏನು ಅವರು ನಂಬರ್ನ ಕೊಟ್ಟಿದ್ದಾರೆ ಆ ನಂಬರ್ಗೆ ಕಾಲ್ ಮಾಡಿ. ಅಥವಾ ಏನಾದರೂ ಚಿಕ್ಕ ಪುಟ್ಟ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು, ಅದನ್ನು ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಹುದ್ದೆಗೆ ನೋಡಿ ಬಹಳ ಸಮಯ ಏನೂ ಇಲ್ಲ, ಕ್ವಿಕ್ಕಾಗಿ ಮಾಡ್ತಾರೆ ಇವರು. ಅಬ್ಬಬ್ಬಾ ಅಂತಂದರೆ ನಿಮಗೆ 1.5 ತಿಂಗಳ ಟೈಮ್ ಸಿಗ್ಬೋದು. ಸೊ ನಿಮಗೆ ಬೇಕು ಅನ್ನೋದಾದರೆ ಹೇಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಇರ್ಬೋದು, ಅಥವಾ ಸಿಲೆಬಸ್ನ ಒಂದು ಸಲ ಓವರ್ ವ್ಯೂ, ಅಥವಾ ಏನೇನು ಓದ್ಕೋಬೇಕು, ಏನೇನು ಈ ಒಂದು ತಿಂಗಳ ಟೈಮಲ್ಲಿ ನೀವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು, ಸಿಲೆಬಸ್ ವಿಡಿಯೋ ಹಾಗೆ ಪ್ರೀವಿಯಸ್ ಇಯರ್ ಪೇಪರ್ ಅನಲೈಸಿಸ್ ವಿಡಿಯೋವನ್ನು ಬೇಕು ಅನ್ನೋದಾಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಮೇಲೆ ಒಂದು ವಿಡಿಯೋವನ್ನು ತರ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.